ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವೂ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಯಾವುದು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ, ಹೋದಲ್ಲಿಯೂ, ಬಂದಲ್ಲಿಯೂ, ವಿದ್ಯೆ ಬುದ್ಧಿಯಲ್ಲಿ ಎಲ್ಲದರಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 10ನೇ ಅಧ್ಯಾಯ 30ರಿಂದ 2 ಅರಸು 10ನೇ ಅಧ್ಯಾಯ 30ರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ, ಅದರಲ್ಲಿ ವಿಶೇಷವಾಗಿ ನಿನ್ನೆ ಕೂಡ ತಿಳ್ಕೊಂಡಿದ್ದೇವೆ, ದೇವರು ಯೇಹು ಎಂಬ ಒಂದು ಪ್ರವಾದಿಯನ್ನ ಇಸ್ರಾಯೇಲರಿಗೆ ಅರಸರನ್ನಾಗಿ ಮಾಡಿದ್ರು, ಪ್ರವಾದಿಯನ್ನಾಗಿ ಮಾಡಿದ್ರು. ಆಗಲ್ಲಿ ಏನಾಯ್ತು, ಮತ್ತೆ ಅವನು ಏನ್ ಮಾಡ್ದ, ಅವನು ಅವರಿಗೆ ಬೋಧನೆ ಮಾಡ್ತಾ ಇದ್ದ, ತಿಳಿಸ್ತಾ ಇದ್ದ. ಆದ್ರೆ ಅವನೇನ್ ಮಾಡ್ದ, ವಿಗ್ರಹಾರಾಧನೆಯನ್ನ ಮಾಡ್ತಾ ಇದ್ದ, ಚಿನ್ನದ ಬಸವನನ್ನು ಮಾಡಿಕೊಂಡು ಪೂಜಿಸ್ತಾ ಇದ್ದ ಅಂತೇಳಿ. ಹಾಗೆ ಇದರ ವಿಷಯವನ್ನು ನಿನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ ಬಹಳವಾಗಿ. ಇವತ್ತು ದೇವರೇ ಹೇಳ್ತೇವೆ, ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ, ವಿಷ್ಣು, ಮಹೇಶ್ವರ, ಶ್ರೀಮನ್ನಾರಾಯಣ ಅಂತ ಹೇಳ್ತಾರೆ. ಅಲ್ಲಿಂದ ಯೇಸುವೆ ಅಂತ ಕೂಡ ಹೇಳ್ತಾರೆ, ಯೆಹೋವ ಅಂತ ಹೇಳ್ತಾರೆ, ಸರ್ವೇಶ್ವರ ಅಂತ ಹೇಳ್ತಾರೆ, ಪರಮೇಶ್ವರ ಅಂತಲೂ ಹೇಳ್ತಾರೆ. ಆದ್ರೆ ಇದು ಯಾವುದಕ್ಕೂ ರೂಪ ಇಲ್ಲ. ಹಾಗೆ ಹೇಳಿ ಮಾಡೋರು, ಬೋಧನೆ ಮಾಡೋರು ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಬೆಳ್ಳಿ, ಬಂಗಾರ, ಕಬ್ಬಿಣ, ಮಣ್ಣು, ಉಕ್ಕು, ಸ್ಟೀಲು, ಮರಗಳಿಂದ ವಿಗ್ರಹಗಳನ್ನ ಮಾಡಿಕೊಂಡು, ಮಣ್ಣಿನಿಂದಲೂ ಅದನ್ನ ವಿಗ್ರಹಗಳನ್ನ ಮಾಡಿಕೊಂಡು, ದೇವರು ಅಂತೇಳಿ ಅದಕ್ಕೆ ಪೂಜೆ ಪುರಸ್ಕಾರ ಮಾಡಿಕೊಂಡು, ಅದಕ್ಕೆ ಅವರೇ ಆರಾಧನೆ ಮಾಡುವವರಾಗಿದ್ದಾರೆ, ಕೈ ಮುಗಿಯವರಾಗಿದ್ದಾರೆ, ಅದರ ಮುಂದೆ ಅಡ್ಡ ಬೀಳುವವರು ಆಗಿದ್ದಾರೆ, ಇತರರನ್ನು ಮಾಡಿಸುವವರು ಕೂಡ ಆಗಿದ್ದಾರೆ. ಆಗ ಇಂಥವರ ಮೇಲೆ ದೇವರ ಕೋಪವು ಪರಲೋಕದಿಂದಲೇ ಬರ್ತದೆ ಅಂತ ಹೇಳಿ ಕೀರ್ತನೆಯಲ್ಲಿ ದಾವೀದರಸರು ಕೂಡ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಬಗ್ಗೆ ಬಹಳ ಎಚ್ಚರ ಇರಬೇಕು. ಇಂಥವ್ರನ್ನು ಕೂಡ ಹಿಂಬಾಲಿಸಬಾರದು. ಇಂಥವರನ್ನು ಹಿಂಬಾಲಿಸಿದರೆ ಅವರಿಗೂ ಕೂಡ ತಕ್ಕಾದ ಶಿಕ್ಷೆ ಬರ್ತದೆ ಅಂತೇಳಿ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ನಾವು ಇದನ್ನ ತಿಳಿದುಕೊಂಡಿದ್ದೇವೆ. ಹಾಗೆ ಗೊತ್ತಾದಾಗ ಅಂಥವ್ರನ್ನ ಬಿಟ್ಟು ಜೀವಿಸಬೇಕು. ಬರೀ ವಾಕ್ಯವನ್ನ ಅರಿತುಕೊಂಡು, ಯಾವುದೇ ಗ್ರಂಥವಾಗಿರಲಿ, ಅದದು ಜನಾಂಗಗಳಿಗೆ ಅದದು ಗ್ರಂಥಗಳು, ಅದನ್ನ ತಿಳ್ಕೊಂಡು ನಾವು ಪೂರ್ಣ ಪ್ರಾಣ, ಶಕ್ತಿ, ಪ್ರೀತಿಯಿಂದ, ಪೂರ್ಣ ಹೃದಯದಿಂದ ಮಾತ್ರ ಸರ್ವ ಸೃಷ್ಟಿಯನ್ನ ತಿಳಿದುಕೊಂಡು ದೇವರನ್ನ ನಾವು ಆರಾಧಿಸಬೇಕು, ದೇವರ ಮೇಲೆ ಭಯಭಕ್ತಿ ಇಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 30ನೇ ವಚನಕ್ಕೆ ಹೋಗೋಣ. 2 ಅರಸು 10:30. ಯೆಹೋವನು ಯೇಸುವಿನಿಗೆ, ನೀನು ನನ್ನ ದೃಷ್ಟಿಗೆ ಸರಿಯಾದದನ್ನು ನಡೆಸಿ ನನ್ನ ಮೆಚ್ಚುಗೆಯನ್ನು ಪಡೆದಿ, ಅಹಾಬನ ಮನೆಯವರನ್ನು ಕುರಿತು ನನ್ನ ಚಿತ್ತವನ್ನು ನೆರವೇರಿಸಿದಿ. ಆದುದರಿಂದ ನಿನ್ನ ಸಂತಾನದವರು 4ನೇ ತಲೆಯವರೆಗೂ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನನ್ನ ಕಾರ್ಯವನ್ನ ಹೇಳಿ ಏನ್ ಮಾಡಿದ್ಯಾ, ನೆರವೇರಿಸಿದ್ಯಾ. ಆದ್ರೆ ನಿನ್ನ 4ನೇ ತಲೆಮಾರುವರೆಗೂ ಕೂಡ ಏನ್ ಮಾಡಿದ್ರು ಅವರು, ಇಸ್ರೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಅಂದ್ರೆ ಪರಲೋಕ ಅವರು ಸೇರ್ತಾರೆ. ನೀನು ನನ್ನ ಮಾತನ್ನು ಕೇಳಿದುದರಿಂದ ಅವರು ಏನ್ ಮಾಡ್ತಾರೆ, ಅಲ್ಲಿಗೆ ಪರಲೋಕಕ್ಕೆ ಸೇರ್ತಾರೆ ಅಂತ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಇವತ್ತು ದೇವರು ಆರಿಸಿಕೊಂಡ ಮೇಲೆ ಸಂಪೂರ್ಣವಾಗಿ ದೇವರನ್ನ ತಿಳಿದುಕೊಂಡು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದ್ರೆ ಅವರ ಸಂತಾನವನ್ನೇ ದೇವರು ಆಶೀರ್ವಾದ ಮಾಡ್ತಾರೆ. ಅದು ಬೇಕಾದವರನ್ನು ಮಾತ್ರ ಅಲ್ಲಿ ಆರಿಸಿಕೊಳ್ತಾರೆ ಅಂತ ಇದರ ಅರ್ಥ. ಉದಾಹರಣೆಗೆ ಅಬ್ರಹಾಮ, ಇಸಾಕ, ಯಾಕೋಬನಿಗೆ ಅದನ್ನೇ ಹೇಳಿದ್ದು, ನಾನು ನಿನ್ನ ಸಂತಾನವನ್ನೇ ಆಶೀರ್ವದಿಸ್ತೇನೆ ಅಂತ ಹೇಳಿ. ಹಾಗೆ ದೇವರ ನಮಗೆ ಸ್ತೋತ್ರ. ಇವತ್ತು ದೇವರಿಂದ ಆಯ್ಕೆಗೊಂಡ ಮೇಲೆ ನಮ್ಮನ್ನು ಅನೇಕ ಪಾಪ, ಕೇಡು, ಗಂಡಾಂತರ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ, ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ದೇವರನ್ನೇ ಹಿಂಬಾಲಿಸ್ತಾ ನಾವು ಹೋದಾಗ
ಅಲ್ಲಿ ಏನಾಗ್ತದೆ, ಅದೇ ರೀತಿಯಲ್ಲಿ ನಮ್ಮ ಜೀವಮಾನ ಭೂಲೋಕದಲ್ಲಿ ಅಂತ್ಯಗೊಂಡಾಗ ನಮ್ಮ ಸಂತಾನದಲ್ಲಿ ದೇವರು ಬೇಕಾದವರನ್ನು ಕೂಡ ಆರಿಸಿಕೊಳ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. 31ನೇ ವಚನ. ಆದರೆ ಅವನು ಇಸ್ರಾಯೇಲ್ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬನ ಮಾರ್ಗವನ್ನು ಬಿಡಲಿಲ್ಲ. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ಅಲ್ಲಿ ಏನ್ ಮಾಡಿದ ಅವನು? ಯೇಹು ಖಂಡಿತವಾಗಿ ಅಲ್ಲಿ ಎಲ್ಲ ದೇವರು ಆರಿಸಿಕೊಂಡ್ರು. ನೀನು ನನ್ನ ವಿಷಯನ ಕೈಗೊಂಡು ನೀನು ನಡೆದೆ ಸ್ವಲ್ಪ ದಿವಸ ಮಾತ್ರ, ಆಮೇಲೆ ಏನ್ ಮಾಡಿದೆ? ನೀನು ಪೂರ್ತಿ ಮಾಡಲಿಲ್ಲ. ಯಾರೊಬ್ಬಮನ ಮಾರ್ಗವನ್ನು ಬಿಡಲಿಲ್ಲ. ಆದರೂ ನೀನು ಕೊನೆಗೆ ಏನ್ ಮಾಡಿದೆ? ವಿಗ್ರಹಾರಾಧನೆಗೆ ಹೋದೆ. ನೀನು ನನ್ನ ಮಾತನ್ನು ಕೇಳಿಲ್ಲ. ನನ್ನ ಮಾತಿಗೆ ಯಾರೋ ಈ ಪ್ರವಾದಿಗಳು ಅನೇಕರು ಇವತ್ತು ಬಹಳ ಹಿಂದಿನ ಸಂದೇಶದ ನಾವು ತಿಳ್ಕೊಂಡು ಬಂದಿದ್ದೇವೆ, ವಾಕ್ಯಕ್ಕೆ ವಿಧೇಯರಾಗಲಿಲ್ಲ. ಹಾಗೆ ಇವತ್ತು ಅನೇಕರು ಫಸ್ಟ್ ಬಹಳ ಚೆನ್ನಾಗಿರ್ತಾರೆ, ಬಹಳ ಜೋರಾಗಿರ್ತಾರೆ. ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅದು ದೇವರಿಗೆ ಕೋಪ, ಇದು ದೇವರಿಗೆ ಕೋಪ. ಮತ್ತೆ ಬರ್ತಾ ಅವರು ಅದೇ ಮಾರ್ಗಕ್ಕೆ ಹೋಗ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಅದು ಇಲ್ಲಿ ಅನೇಕ ಪ್ರವಚನಗಳು ನಾವು ಬಹಳ ದಿವಸ ಹಿಂದಿನ ಸಂದೇಶದಿಂದ ತಿಳ್ಕೊಂಡು ಬಂದಿದ್ದೇವೆ. ಇಲ್ಲಿ ಯೇಹು ಕೂಡ ಮಾಡಿದ್ದು ಅದೇ ಕೆಲಸ ಅಲ್ಲಿ. ಹಾಗೆ ಇವತ್ತು ಏನ್ ಮಾಡ್ತಾರೆ? ಬಹಳ ಸ್ವಲ್ಪ ದಿವಸ ಆಮೇಲೆ ಮೇಲೆ ಒಂದೊಂದು ಅವರ ಬಂಧು ಬಳಗದವರ ಮನೆಗೆ ಹೋದಾಗ ಅಲ್ಲಿ ಸೈತಾನ ಕಾರ್ಯಗಳಿಗೆ, ವಿಗ್ರಹಗಳ ಕಾರ್ಯಗಳಿಗೆ ಒಳಗಾಗ್ತಾರೆ. ಅದನ್ನೇ ಮೆಲ್ಲೆ ಮಾಡಿಕೊಂಡು ಬರ್ತಾರೆ. ಎದುರುಗಡೆ ಮಾತ್ರ ಮಾತಾಡೋದು, ನಿಂತುಕೊಳ್ಳುವುದು. ಒಳ್ಳೆ ಎಜ್ಕೇಲನ ಗ್ರಂಥದಲ್ಲಿ, ಅರೇಮಿನ ಗ್ರಂಥ, ಎಜ್ಕೇಲನ ಗ್ರಂಥದಲ್ಲಿ ಬರೆದಾಗೆ ಒಳ್ಳೆ ದೇವರ ದರ್ಶನ ಆದವರಾಗಿ ಬಹಳ ಭಯಭಕ್ತಿ ಇಟ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ಬರಿಗೆ ವಾಕ್ಯವನ್ನ ಹೇಳ್ತಾರೆ. ಆದರೆ ಅವರ ಮನಸ್ಸು ಏನಾಗಿದೆ? ಬೇರೆ ಕಡೆಗೆ ಇದೆ. ಮೊದಲು ಬಹಳ ಚೆನ್ನಾಗಿರ್ತಾರೆ. ಆಮೇಲೆ ಇದಕ್ಕೆ 2 ಪೇತ್ರ 2ನೇ ಅಧ್ಯಾಯದಲ್ಲಿ ಯೇಸು ಪೇತ್ರನ ಮೂಲಕ ಕೂಡ ಹೇಳಿದ್ದು, ಮೈ ತೊಳೆದು ಬಿಟ್ಟ ಹಂದಿ ಎಲ್ಲಿ ಹೋಯಿತು? ಕೆಸರಿನಲ್ಲಿ ಮತ್ತೆ ಮುಳುಗಕ್ಕೆ ಹೋಯಿತು. ಫಸ್ಟ್ ಒಂದ್ಸಲ ಮೈ ತೊಳೆದಾಗ ಬಹಳ ಕ್ಲೀನ್ ಆಯ್ತು. ಅದನ್ನು ಬಿಟ್ಟ ಕೂಡ ಅದು ಎಲ್ಲಿ ಹೋಯ್ತು? ಅದು ಗಲೀಜಿಗೆ. ಹಾಗಾದ್ರೆ ಮನಸ್ಸು, ಅದರ ಹೃದಯ ಎಲ್ಲಿದೆ? ಗಲೀಜಿಯಲ್ಲಿದೆ. ಹಾಗೆ ತನ್ನ ನಾಯಿ ಕಕ್ಕಿದ್ದನ್ನು ನೆಕ್ಕಲು ಹೋಯಿತು. ನಾಯಿ ಹೊಟ್ಟೆ ತುಂಬ ತಿಂದಾಗ, ಅದಕ್ಕೆ ಜಾಸ್ತಿ ಆದಾಗ ವಾಂತಿ ಮಾಡ್ತದೆ. ಕಡೆಗೆ ಅದನ್ನ ಮೂಸಿ ಸುತ್ತು ಬಂದು ಅದನ್ನೇ ನೆಕ್ಕುತ್ತದೆ. ಉಪವಾಸ ಕೆಲವರು ಅಂಥವರು ಅದಕ್ಕೆ ಹೋಗ್ತಾರೆ. ಆದ್ರೆ ಸಂಪೂರ್ಣವಾಗಿ ದೇವರಿಂದ ಇವರು ಆಯ್ಕೆಯಾಗ್ಲಿಲ್ಲ. ಇದು ಮತ್ತಾಯ 13ನೇ ಅಧ್ಯಾಯದಲ್ಲಿ 4 ಕಾಲುಗಳ ಸಾಮರ್ಥಿಗೆ ಸಂಬಂಧಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರು, ದೇವರು ಯಾರನ್ನ ಕರೆದಿದ್ದಾರೋ ಶಾಶ್ವತವಾಗಿ ಅವರು ಮಾತ್ರ, ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಒಂದ್ಸಲ ದೇವರನ್ನು ಅರಿತುಕೊಂಡ್ರೆ, ದೇವರ ದರ್ಶನವನ್ನು ಪಡೆದ ಮೇಲೆ ಖಂಡಿತವಾಗಿ ಅವರು ಹೋಗುವುದಿಲ್ಲ. ದೇವರು ಅಂಥವರನ್ನು ಮಾತ್ರ ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಶಾಶ್ವತವಾದ ಪ್ರೇಮ ಯಾರ ಮೇಲೆ ಇರ್ತದೋ ಅವರು ಯಾವುದೇ ಬಂಧು ಬಳಗದವರು ವಿರೋಧ ಆದರೂ, ಏನೇ ಆದರೂ, ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ, ಏನು ಇಲ್ಲದೆ ಹರಾಂತಿಯಾಗಿ ಪರದೇಶಿಯಾಗಿ ತಿರುಗಾಡಿದ್ರು ಕೂಡ, ಮನೆ ಮಠ ಇಲ್ಲದವರು ಆದರೂ ಕೂಡ, ಅಪೊಸ್ತಲರಾದ ಪೌಲರು ಹೇಳಿದ ಹಾಗೆ ಲೋಕಕ್ಕೊಂದು ಕಸದಂತೆ ಲೋಕದ ಜನಗಳು ಕಂಡ್ರು ದೇವರನ್ನು ಬಿಡುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಉದಾಹರಣೆಗೆ ದಾವೀದರಸರನ್ನ ನಾವು ನೋಡಿಕೊಳ್ಳುವ. ದಾವೀದರಸರು ಕುರಿಕಾಯವನ್ನು ಕರೆದ್ರು ಅಂತ ಗೋಲಿಯಾತನ ರುಂಡವನ್ನೇ ಹಾರಿಸಿದ್ರು. ಇಸ್ರೇಲರಿಗೆ ಅರಸರನ್ನಾಗಿ ಮಾಡಿದ್ರು. ಜೆರುಸಲೇಮ್ ದೇವಾಲಯನ ಕಟ್ಟಲಿಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಯಾರು? ದಾವೀದರಸರು. ಕಡೆಗೆ ಅಷ್ಟೊಂದು ಅಭಿಷೇಕ ಹೊಂದಿದವರು ದಾವೀದರಸರ ಕಡೆಗೆ ಏನಾಯ್ತು? ಸತ್ತು ಹೋದ್ರು. ಅವರ ಶವ ಮಣ್ಣೊಳಗೆ ಕೊಳೆತು ಹೋಯಿತು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ಇದನ್ನ ಓದುತ್ತೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ರೆ ಏನಾಯ್ತಲ್ಲಿ? ದಾವೀದರಸರ ಮುಖಾಂತರ ದೇವರು ಏನು ಕಾರ್ಯ ಮಾಡಬೇಕೋ ಅದನ್ನ ಮಾಡಿದರು. ಆದ್ರೆ ಅವರ ಶವ ಅಲ್ಲಿ ಕೊಳೆತು ಹೋಗಿತ್ತು. ಅವರು ಖಂಡಿತವಾಗಿ ಪರಲೋಕದ ಭಾಗ್ಯ. ಅಷ್ಟು ದೊಡ್ಡ ಅರಸನಿಗೆ ಅದೇ ಸಂತಾನದಲ್ಲಿ ದೇವರ ಅವತಾರವಿತ್ತು, ಯೇಸೆಂಬ ನಾಮದಲ್ಲಿ ಬಂದ್ರು ಕೂಡ ಅಲ್ಲಿ ಅವರಿಗೆ ಪರಲೋಕದ ಭಾಗ್ಯ ಇಲ್ಲ. ಶವ ಕೊಳೆತು ಹೋಯಿತು. ಪುನರುತ್ಥಾನಗೊಳ್ಳುವವರ ಶವ ಎಂದಿಗೂ ಮಣ್ಣೊಳಗಡೆ ಕೊಳೆಯೋದಿಲ್ಲ. ಅದು ಹಾಗೆ ಇರುತ್ತದೆ ಎಂಬುದಾಗಿ ನಮಗೆ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ಮತ್ತಾಯ 27ನೇ ಅಧ್ಯಾಯ 50ರಿಂದ 53ರವರೆಗೆ ಓದುವಾಗ ಅಲ್ಲಿ ಬಹಳ ಚೆನ್ನಾಗಿ ನಾವಿದನ್ನ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಯೇಸುಸ್ವಾಮಿ ಕೂಡ ಸತ್ತು 3ನೇ ದಿವಸ ಏನಾಯ್ತು? ಪುನರುತ್ಥಾನಗೊಂಡರು. ಸಮುವೇಲನು ಕೂಡ ಸತ್ತು ಮಣ್ಣೊಳಗೆ ಅವನ ದೇಹ ಹಾಗೆ ಇತ್ತು, ಭೂಮಿ ಮೇಲೆ ಎದ್ದು ಬಂದ. ಅದೇ ರೀತಿ ದಾನಿಯೇಲನು ಕೂಡ ದೇವರು ಹೇಳಿದರು, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು, ನೀನು ಕೊನೆಯವರೆಗೆ ವಿಶ್ರಾಂತಿಯನ್ನ
ಪಡೀಲಿಕ್ಕೋ ಎಂಬುದಾಗಿ ದೇವರು ನಮಗೆ ಸ್ತೋತ್ರ. ಇದನ್ನೆಲ್ಲ ನಾವು ನೋಡುವಾಗ ಯಾರು ಪರಿಶುದ್ಧರಾಗಿ ಸತ್ರೋ ಅವರ ಶವ ಮಣ್ಣೊಳಗಡೆ ಕೊಳೆಯೋದಿಲ್ಲ. ಇಲ್ಲದಿದ್ರೆ ದಾವೀದ ಅರಸನ ಹಾಗೆ ಏನಾಯ್ತು, ಅಲ್ಲಿ ಮಣ್ಣು ದೇವರ ಮುಖಾಂತರ ಎಷ್ಟೇ ಕಾರ್ಯಗಳನ್ನ ಮಾಡಿದ್ರು ಅವರ ಶವ ಅಲ್ಲಿ ಕೊಳೆತು ಹೋಯ್ತು. ಕಾರಣ ಸರಿಯಾಗಿ ದೇವರಲ್ಲಿ ದೃಢವಾಗಿ ನಿಲ್ಲಲಿಲ್ಲ ಅಂತ ಇದರ ಅರ್ಥ. ಅದುವೇ ನೋಡಿ ಇಲ್ಲಿ ಹೋಗಿ ದೇವರು ಹೇಳಿದ್ದೇನಪ್ಪ ಅಂದ್ರೆ 11ನೇ ವಚನ, ಆದರೆ ಅವನು ಇಸ್ರೇಲ್ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಗೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ನೋಡಿ, ದರ್ಶನ ಕೊಟ್ಟಾಯ್ತು, ಆಯ್ತು, ತಿಳಿಸ್ತಲೇ ಇದ್ದಾರೆ. ಆದರೆ ಪೂರ್ಣ ಮನಸ್ಸಿನಿಂದ ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನು ಮತ್ತು ದೇವರ ಎಲ್ಲ ವಾಕ್ಯಗಳನ್ನು ಕೈಗೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಆ ಕಡೆ ದೇವರು ಬೇಕು, ಈ ಕಡೆ ದೆವ್ವನು ಬೇಕು. ಈ ಮನುಷ್ಯರ ಮೇಲೆ ಕೂಡ ಭರವಸೆ ಇಡ್ತಾರೆ, ಮನುಷ್ಯರ ಕಟ್ಟುಕತೆಗಳನ್ನು ಕೂಡ ಇವತ್ತು ಮಾಡ್ತಾರೆ. ಅನೇಕರು ಇವತ್ತು ಏನ್ ಮಾಡಿದ್ದಾರೆ, ದೇವರು ಕರೆದಿದ್ದಾರೆ, ಬರ್ತಾರೆ. ಅವರು ಯಾವ್ದಾದ್ರು ಒಂದು ಕಾರ್ಯದಲ್ಲಿ ಅಯ್ಯೋ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅಲ್ಲಿ ಆ ಮೂಲೆ ಸರಿ ಇಲ್ಲ, ಇಲ್ಲಿ ಈ ಮೂಲೆ ಸರಿ ಇಲ್ಲ ಅಂತ ನಾನಾ ತರದಲ್ಲಿ ಮನುಷ್ಯರ ಸಂಪ್ರದಾಯಕ್ಕೆ ಹೋಗ್ತಾರೆ ಹೊರತು ದೇವರಿಂದ ಆದುಕೊಂಡವರ ಮಾತನ್ನ ಕೇಳಿ ನಡೆಯುವುದಿಲ್ಲ. ಇದುವೇ ದೇವರಿಗೆ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಯತ್ನಿಸಲಿಲ್ಲ. ಇಲ್ಲ, ಅನೇಕರ ಪರಿಸ್ಥಿತಿ ಇದುವೇ ಆಗಿದೆ. ಇವತ್ತು ಇಸ್ರೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ಯಾರೊಬ್ಬನ ಮಾರ್ಗವನ್ನು ಬಿಡಲಿಲ್ಲ. ಯಾರು? ಈ ಯೇಹು. ಹಾಗೆ ಅನೇಕರು ಏನ್ ಮಾಡ್ತಾರೆ, ಅವರವರ ಹಿಂದಿನಿಂದ ಬಂದಂತ ಆ ಒಂದು ಸೈತಾನ ಕಾರ್ಯವನ್ನು, ಪ್ರಾಪಂಚಿಕ ವಿಷಯವನ್ನು ಬಿಡುವುದೇ ಇಲ್ಲ. ಅವರಿಗೆ ಮನುಷ್ಯರ ಮೇಲೆ ಭರವಸೆವಾಗಿದೆ. ಹಾಗಂತವರ ಮೇಲೆ ದೇವರ ಕೋಪ ಬಂದೇ ಬರುತ್ತದೆ ಎಂಬುದಾಗಿ ಇದನ್ನ ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದ್ಬೋದು. ದೇವರ ಕೋಪ ಯಾರ ಮೇಲೆ ಎರಗಿತು? ಪಾಪ ಮಾಡಿದವರ ಮೇಲೆ ಎಲ್ಲವೇ. ಇಸ್ರಾಯೇಲರು ದೇವರ ಮಾತನ್ನು ಮೋಶೆ ಮುಖಾಂತರ ದೇವರು ಹೇಳಿಸಿದಾಗ ಕೇಳದಿದ್ದುದರಿಂದ ಬಹಳ ಶಾಪಕ್ಕೆ, ಶಿಕ್ಷೆಗೆ ಗುರಿಯಾದರು. ಅದು ಇವತ್ತು ಕೂಡ ನಡೆಯುತ್ತಲೇ ಇದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಈಗ 32ನೇ ವಚನ, ಯೆಹೋವನು ಈ ಕಾಲದಲ್ಲಿ ಇಸ್ರಾಯೇಲರನ್ನು ಕುಗ್ಗಿಸತೊಡಗಿದನು. ಹಜಾಯೇಲನು ಬಂದು ಜೋರ್ದಾನಿನ ಪೂರ್ವ ದಿಕ್ಕಿಗೂ ಅಮ್ರೋನ್ ತಗ್ಗಿನ, ದೇವರ ನಮಗೆ ಸ್ತೋತ್ರವಾಗಲಿ, ಅಮ್ರೋನ್ ತಗ್ಗಿನ ಆರೋಯೇಲ್ ಪಟ್ಟಣದ ಉತ್ತರ ದಿಕ್ಕಿಗಿರುವ ಗಿಲ್ಯಾದ್ ಬಾಷಾನ್ ಪ್ರಾಂತ್ಯಗಳಲ್ಲಿ ವಾಸವಾಗಿದ್ದ ಗಾದ್, ರೂಬೇನ್, ಮನಸ್ಸೆ ಕುಲಗಳನ್ನು ಬೇರೆ ಎಲ್ಲ ಪ್ರಾಂತ್ಯಗಳಲ್ಲಿರುವ ಇಸ್ರಾಯೇಲರನ್ನು ಬಾಧಿಸಿದನು. ನಮಗೆ ಸ್ತೋತ್ರವಾಗಲಿ. ನೋಡಿ, ಆದ್ದರಿಂದ ಅಲ್ಲಿ ಏನಾಯ್ತು, ಆ ಕಾಲದಲ್ಲಿ ಹಾಗೆ ಅವರು ಮಾಡಿದ್ರಿಂದ ದೇವರು ಇಸ್ರಾಯೇಲರನ್ನು ಕುಗ್ಗಿಸಿದರು, ವಿರೋಧಿಗಳ ಕೈಗೆ ಒಪ್ಪಿಸಿದರು. ಅವರು ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಯ್ತು. ಯಾರು ಈ ರೀತಿ ಮಾಡ್ತಾರೋ, ದೇವರ ದರ್ಶನವಾದ ಮೇಲೆ ದೇವರಿಗೆ ವಿರುದ್ಧವಾಗಿ ದೇವರು ಅಂತವರನ್ನ ಕೈ ಬಿಡ್ತಾರೆ, ಅವರ ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ. ಆಗ ವಿರೋಧಿಗಳು ಬಂದು ಅವ್ರ ಹತ್ರ ಜಗಳ ಮಾಡೋದು, ಹೊಡೆದಾಟನೋ ಬಡದಾಟನೋ, ಆಸ್ತಿ ಕಿತ್ತುಕೊಳ್ಳೋದು, ಅಕಸ್ಮಾತ್ ನಾನಾ ಥರದ ಶಿಕ್ಷೆಗಳಿಗೆ ಒಳಗಾಗಬಹುದು. ಬೇಡಾದ ಕಾರ್ಯಗಳಿಗೆ, ತಿನ್ನೋದು, ಕುಡಿಯೋದು, 10 ಆಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ನಡೆದುಕೊಳ್ಳುವಂಥದ್ದು. ಆಗ ನಾನಾ ತರದ ಶಿಕ್ಷೆಯಲ್ಲಿ ಅವರು ಅನುಭವಿಸಬೇಕಾಗ್ತದೆ. ಕೆಟ್ಟ ದುಷ್ಟ ಜನರ ಸಹವಾಸವನ್ನು ಮಾಡಿಕೊಂಡು ದುಷ್ಟ ಬುದ್ಧಿಯನ್ನು ಅವರಲ್ಲಿ ಬರುತ್ತದೆ. ಸೈತಾನ ಕಾರ್ಯವನ್ನ ಮಾಡ್ತಾನೆ ಅಂತ ಇದರ ಅರ್ಥವಾಗಿದೆ. 34, ಯೇಹುವಿನ ಉಳಿದ ಚರಿತ್ರೆಯು ಅವನ ಶೂರ ಕೃತ್ಯಗಳ ವಿವರವು ಇಸ್ರೇಲ್ ರಾಜಕಾಲದ ವೃತ್ತಾಂತ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋವಾಹಾಜನು ಅರಸನಾದನು. ಯೇಹು ಸಮಾರ್ಯ ಪಟ್ಟಣದಲ್ಲಿದ್ದುಕೊಂಡು ಇಸ್ರಾಯೇಲರನ್ನು ಆಳಿದ್ದು 28 ವರ್ಷ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಯೇಹು ಕೂಡ ಶಾಪ ಹೊಂದಿದ. ಅನೇಕ ಪ್ರವಾದಿಗಳನ್ನು ನಾವು ದೇವರು ಆರಿಸಿಕೊಂಡ್ರು. ಕಡೆಗೆ ಅವರು ಬರ್ತಾ ಮೊದಲು ಚೆನ್ನಾಗಿ ಇಸ್ರಾಯೇಲನ್ನು ನಡೆಸ್ತಾ ಬಂದ್ರು, ಆಮೇಲೆ ಹಿಂದಿನ ಜೀವಿತಕ್ಕೆ ಹೋದರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅವರು ಹೋದಾಗ ಅವರ ಮಕ್ಕಳನ್ನೇ ಒಬ್ಬೊಬ್ಬರನ್ನಾಗಿ ದೇವರ ಅರಸನನ್ನಾಗಿ ಮಾಡ್ತಾ ಬಂದ್ರು. ಅವರು ಕೂಡ ಏನಾದ್ರು ವಿಗ್ರಹಾರಾಧನೆಗೆ ಹೋಗಿ ಶಾಪ ಹೊಂದಿದವರಾದ್ರು. ಹಾಗೆ ಇವತ್ತು ಕೂಡ ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ಹಿಂದಿನ ಜೀವಿತಕ್ಕೆ ಹೋದ್ರೆ ಖಂಡಿತವಾಗಿ ಏನಾಗ್ತದೆ, ಅವರ ಮಕ್ಕಳನ್ನು ಕೂಡ ದೇವರು ಒಂದು ಅಧಿಕಾರಿಯನ್ನಾಗಿ ನೇಮಿಸಬಹುದು, ಸ್ವೀಕಾರ ಮಾಡಬಹುದು, ಅಧಿಕಾರದಲ್ಲಿ ಕೂರಿಸಬಹುದು. ಆದರೆ ಖಂಡಿತವಾಗಿ ಹಿಂದಿನ ಜೀವಿತಕ್ಕೆ ಮತ್ತೆ ಹೋದ್ರೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ದೇವರು ಪಕ್ಷಪಾತಿಯಲ್ಲ ಅಂತೇಳಿ. ದೇವರು ಅವನಂತವನು ಇವನು ಇಂಥವನು ಅಂತ ನೋಡೋನಲ್ಲ.
ಪ್ರತಿಯೊಬ್ಬರಿಗೆ ತಕ್ಕಾದ ಶಿಕ್ಷೆಯನ್ನು ಕೊಡ್ತಾನೆ. ಯಾಕೆಂದ್ರೆ ಸರ್ವ ಸೃಷ್ಟಿ ದೇವರದ್ದು, ಸರ್ವ ಅಧಿಕಾರ ದೇವರದ್ದು. ಹಾಗೆ ಇವತ್ತು ನೋಡಿ ಎಂತೆಂಥ ಅಧಿಕಾರಿಗಳು ಏನೇನೋ ಆಗಿ ಏನೇನೋ ಎಲ್ಲೆಲ್ಲೋ ಯಾವ್ಯಾವುದೋ ರೀತಿಯಲ್ಲಿ ಮರಣ ಹೊಂದುತ್ತಾರೆ, ಯಾವ್ಯಾವುದೋ ರೀತಿಯಲ್ಲಿ ಜೈಲಲ್ಲಿ ಕೊಳೆತು ಹೋಗಿದ್ದಾರೆ, ಈಗಲೂ ಕೊಳೆಯುತ್ತಲೇ ಇದ್ದಾರೆ. ಕಾರಣ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡದ್ದು. ದೇವರ ದರ್ಶನ ಯಾರಿಗೆ ಆಗ್ಲಿಲ್ವೋ, ದೇವರನ್ನು ಯಾರಿಗೆ ತಿಳಿಯಪಡಿಸ್ಲಿಲ್ವೋ ಅವರಿಗೆ ಗೊತ್ತಿಲ್ಲ. ಅಯ್ಯೋ ನನಗೆ ಯಾಕೆಪ್ಪ ಈ ಕಷ್ಟ, ನನಗೆ ಯಾಕಪ್ಪ, ನಾನು ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಪೂಜೆ ಮಾಡಿದೆ, ಇಲ್ಲಿ ಪೂಜೆ ಮಾಡ್ತಾ ಅಂತ ಹೇಳ್ತಾರೆ. ದೇವರಿಗೆ ಅದೆಲ್ಲ ಬೇಕಾಗಿಲ್ಲ. ಆದರೆ ದೇವರು ಆದುಕೊಂಡಂತ ನಮಗೆ ಯಾಕೆ ಕಷ್ಟ, ಸಂಕಟ, ದುಃಖಗಳು ಇಂಥವರಿಗೆ ಬರ್ತವೆ ಅಂತೇಳಿ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಬಹಳ ಒಳ್ಳೆಯದು. ಅದು ಅವರಿಗೂ, ಅವರ ಮಕ್ಕಳಿಗೂ, ಅವರ ಮೊಮ್ಮಕ್ಕಳಿಗೂ ಕೂಡ ಆಶೀರ್ವಾದ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ, ಅದಕ್ಕೂ ಸ್ತೋತ್ರ. ಇದರಲ್ಲಿ ಏನಾದರೂ ನೀವು ದರ್ಶನ ಕೊಟ್ಟವರು, ಆದುಕೊಂಡವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರವೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.